ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ, ಚೆನ್ನಾಗಿರಬೇಕು ಅಂತ ಭಾವಿಸುವಂಥ ಹೃದಯಗಳಲ್ಲಿ ಈ ಹೃದಯ ಕೂಡ ಅಂತ ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ. ಯಾಕಂದರೆ ನಾನು ನಿಮ್ಮನ್ನಷ್ಟು ಪ್ರೀತಿ ಮಾಡ್ತೀನಿ. ಕಾರಣ ಇಷ್ಟೇ, ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗಲೂ ಈ ಮಾತನ್ನು ಕೇಳಿಕೆ ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತೀರಲ್ಲ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದೂ ಇಲ್ಲ ಅಂತ ನಾನು ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ. ನನಗೆ ಯಾರೋ ಒಬ್ಬರು ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆ ಏನಂದರೆ, ಸರ್ ನಾನು ಪೇಂಟಿಂಗ್ ಕೆಲಸಕ್ಕೆ ಹೋಗ್ತೀನಿ, ಸರ್ ನಾನೊಬ್ಬ ಸಾಮಾನ್ಯ ಆಟೋ ಚಾಲಕ, ಸರ್ ನಾನೊಬ್ಬ ಸಾಮಾನ್ಯ ಕೂಲಿ ಕೆಲಸ ಮಾಡ್ತೀನಿ, ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಸರ್, ಇಂಥವ್ರ ಬಗ್ಗೆ ತಾವೇನು ಹೇಳ್ತೀರ ಅಂತ ಕೇಳಿದರು. ನಾನು ಅವರಿಗೆ ಉತ್ತರ ಕೊಟ್ಟಿದ್ದಿಷ್ಟೇ, ನಾವು ಮಾಡುವಂಥ ಕೆಲಸದ ಬಗ್ಗೆ ನಮಗೆ ಹೆಮ್ಮೆ ಇದ್ದರೆ, ನಾವು ಮಾಡುವಂಥ ಕೆಲಸದ ಬಗ್ಗೆ ನಮಗೆ ಪ್ರಾಮಾಣಿಕತೆ ಇದ್ದರೆ, ನಾವು ಮಾಡೋ ಕೆಲಸದ ಬಗ್ಗೆ ನಮಗೆ ತೃಪ್ತಿ ಇದ್ದರೆ, 4 ಜನ ಏನೋ ಮಾತಾಡ್ತಾರಂತ ಅವ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ನಾವೇನಂತ ನಮಗೆ ಗೊತ್ತಿದ್ರೆ ಸಾಕು. ಬಹುಶಃ ನಾನು ಕೂಡ 7ನೇ ಕ್ಲಾಸ್ನಲ್ಲಿದ್ದಾಗಲೇ ಪೇಂಟಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ. ಈಗಲೂ ಕೂಡ ಭಾಳ ಅದ್ಭುತವಾಗಿ ಪೇಂಟಿಂಗ್ ಕೆಲಸ ಮಾಡ್ತೀನಿ. ಒಂದಿಷ್ಟು ಮನೆಗಳಿಗೆ ಪೇಂಟಿಂಗ್ ಕೆಲಸಕ್ಕೆ ಹೋಗಿದ್ದೆ. ನನಗೆ ತೃಪ್ತಿ ಇದೆ, ನನಗೆ ಆತ್ಮತೃಪ್ತಿ ಇದೆ, ನನಗೆ ಸಂತೃಪ್ತಿ ಇದೆ, ನನಗೆ ಖುಷಿ ಇದೆ, ನನಗೆ ಆ ಕೆಲಸದ ಬಗ್ಗೆ ಗೌರವ ಇದೆ. ನಾನು ಅದ್ಭುತವಾಗಿ ಪೇಂಟಿಂಗ್ ಮಾಡ್ತೀನಂತ. ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಮಾತಾಡೋರು ಯಾರು ಕೂಡ ನಿಮ್ಗೆ ಒಂದು ಹೊತ್ತಿನ ಊಟ ಹಾಕಲ್ಲ ಬಂಧುಗಳೇ. ಮಾತಾಡೋರು ಯಾರು ಕೂಡ ನಿಮ್ಮ EMI ಅನ್ನು ಕಟ್ಟಲ್ಲ. ಮಾತಾಡೋರು ಯಾರು ಕೂಡ ನೀವು ಕಷ್ಟದಲ್ಲಿದ್ದೀರಿ ಅಂದಾಗ ಯಾರು ಸಹಾಯ ಮಾಡಲ್ಲ. ಮಾತಾಡೋರು ಯಾರು ಕೂಡ ನಿಮ್ಮನ್ನು ಮನೆ ಕರೆದು ಊಟ ಹಾಕಲ್ಲ. ಅವ್ರ ಕೆಲಸ ಏನು? ಮಾತಾಡೋದು. ಅವ್ರು ನಮ್ಮ ಬಗ್ಗೆ ಮಾತಾಡ್ತಿದ್ದಾರಂದರೆ ನಾವು ಟ್ರೆಂಡಿಂಗಲ್ಲಿದ್ದೀವಿ ತಾನೇ. ಸೊ ಎಲ್ಲದನ್ನು ಕೂಡ ನಾವು ಪ್ರೀತಿಯಿಂದ ಸ್ವೀಕರಿಸಬೇಕು. ಮಾತಾಡೋರ ಬಗ್ಗೆ ಪ್ರತಿ ಬಾರಿಯೂ ನಾವು ಮಾತಾಡ್ತಾ ಹೋದರೆ ನಮ್ಮ ವ್ಯಕ್ತಿತ್ವಕ್ಕೆ ಏನು ಬೆಲೆ ಬಂತು? ಒಂದು ಮಾತಿದೆ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತಾರೆ. ಸೊ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನನ್ನನ್ನು ಕೂಡ ಒಂದಿಷ್ಟು ಜನ ಹೇಳ್ತಾರೆ, ಸ್ವಾಮಿ ಅವ್ರಿಗೇನ್ರಿ ಒಂದಿಷ್ಟು ವಿಡಿಯೋಗಳನ್ನು ಮಾಡ್ತಾರೆ, ಭಾಳಷ್ಟು ಹಣ ಮಾಡಿದ್ದಾರಂತ. ಒಂದಿಷ್ಟು ವಿಡಿಯೋಗಳನ್ನು ಮಾಡ್ತಾರೆ, ಭಾಳಷ್ಟು ಹಣ ಮಾಡಿದ್ದಾರೆ. ಹೌದು ಸ್ವಾಮಿ, ಸಂಪಾದಿಸಿದ್ದೇನೆ ಜನರ ಪ್ರೀತಿನ, ಜನರು ತೋರಿಸುವಂಥ ಅಭಿಮಾನವನ್ನು, ಜನರು ತೋರಿಸುವಂಥ ಈ ಕಮೆಂಟ್ಗಳಲ್ಲಿ ಬರ್ತದೆ ನೋಡಿ ಒಂದೊಂದು ಮುತ್ತುಗಳು. ಅಗರ್ಭ ಶ್ರೀಮಂತರಂತಾರಲ್ಲ, ನಮ್ಮ ತಿಂಗಳಾದ ಕೂಡಲೇ ಪ್ರತಿ ಬಾರಿ EMI ಕಟ್ಟೋದು ಇವರೇ ನೋಡಿ ನಮ್ಮದು ಅಲ್ವಾ. ಮಾತಾಡೋರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಯಾವುದೋ ಒಂದು ವಿಡಿಯೋ ಮಾಡಿ ಕ್ಲಿಕ್ ಆದರೂ ಅಂದರೂ ಪರವಾಗಿಲ್ಲ. ಹೌದು, ಯಾವುದೋ ಒಂದು ವಿಡಿಯೋ ಮಾಡಿ ಕ್ಲಿಕ್ ಆದ್ವಿ ತಾನೇ, ಪರವಾಗಿಲ್ಲ, ನನಗೆ ಖುಷಿ ಇದೆ. 1000 ವಿಡಿಯೋದಲ್ಲಿ ಒಂದು ವಿಡಿಯೋ ಕ್ಲಿಕ್ ಆಯ್ತಾನೆ, ಖುಷಿ ಇದೆ, ನನಗೆ ತೃಪ್ತಿ ಇದೆ. ಆ ಒಂದು ವಿಡಿಯೋವನ್ನು ಜನ ಇಲ್ಲಿ ತನಕ ತಂದು ಇಟ್ಟಿದ್ದಾರಲ್ಲ, ಆ ಒಂದು ವಿಡಿಯೋವನ್ನು ನೋಡಿ, ಆ ಒಂದು ವಿಡಿಯೋವನ್ನು ಇಷ್ಟಪಟ್ಟು ಜನ ಇಲ್ಲಿವರೆಗೆ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಲ್ಲ, ಆ ಒಂದು ವಿಡಿಯೋ ಕ್ಲಿಕ್ ಆಗೋದು ಹೆಚ್ಚಲ್ಲ ಸ್ವಾಮಿ. ಇಲ್ಲಿ ತನಕ ಆ ವಿಡಿಯೋನ ಇಷ್ಟಪಟ್ಟ ಮೇಲೆ ಆ ನಡೆದು ಬರೋದು ಹಾದಿ ಇದೆಯಲ್ಲ, ಅದು ತುಂಬ ಕಷ್ಟ. ಯಾವುದೋ ಒಂದು ವೇದಿಕೆಯಲ್ಲಿ ಮೈಕ್ ಸಿಕ್ತು ಅಂದ ಕೂಡಲೇ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಅಶ್ಲೀಲ ಪದಗಳಿಗೆ ಅಥವಾ ಡಬಲ್ ಮೀನಿಂಗ್ ಡೈಲಾಗ್ ಮೂಲಕ ನಾನು ಬಂದವನಲ್ಲ. ನಾನು ಮಾಡೋ ಕಂಟೆಂಟ್ 4 ಜನರಿಗೆ ದಾರಿ ತೋರಿಸುತ್ತೆ. ನಾನು ಮಾಡೋ ಕಂಟೆಂಟ್ 100 ಜನರಿಗೆ ಬೆಳಕಾಗುತ್ತೆ. ನಾನು ಮಾಡೋ ಕಂಟೆಂಟ್ ಕೊನೆ ಪಕ್ಷ ಸಾಯ್ತೀನಿ ಅನ್ನೋನಿಗೆ ಈ ಮಾತು ಸಂಜೀವಿನಿಯಾಗಿ ಮಾರ್ಪಡುತ್ತೆ. ಖುಷಿ ಇದೆ ನನಗೆ. ರಾಜ್ಯದ ಮೂಲೆ ಸ್ನೇಹಿತರು ನನಗೆ ಪ್ರೀತಿ ತೋರಿಸ್ತಾರೆ, ನಿಮ್ಮ ಜೊತೆ ಮಾತಾಡಬೇಕು ಅಂತಾರೆ. ನಾನು ಅದೇ ಹೇಳೋದು, ಮಾತಾಡೋರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ಬಂಧುಗಳೇ. ನಾವೇನೇ ಮಾಡಿದರೂ ಮಾತಾಡ್ತಾರೆ. ಈ ಜನ ಆ ದೇವರನ್ನೇ ಬಿಡಲ್ಲ, ಇನ್ನು ನಾನು ನೀವುಗಳಲ್ಲ, ಯಾವ ಲೆಕ್ಕ ಹೇಳಿ? ಅವರು ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಖುಷಿ ಪಡಿ, ನಾವು ಟ್ರೆಂಡಿಂಗಲ್ಲಿದ್ದೀವಿ ಅಂತ ತಾನೇ. ನಮ್ಮ ಯಶಸ್ಸು
ನಮ್ಮ ಕೀರ್ತಿ, ನಾವು ಮಾಡುವಂಥ ಕೆಲಸ ಹೇಗಿರಬೇಕು ಅಂದರೆ ಎದುರಾಳಿಯ ಎದೆಯಲ್ಲಿ ನಡುಕ ಹುಟ್ಟಿಸುವಂತಿರಬೇಕು. ನಾವು ಮಾಡುವಂಥ ಕೆಲಸ, ನಮ್ಮ ಹೆಸರು ಜನ ಇಷ್ಟಪಡ್ತಿರೋ ರೀತಿ ನೋಡಿ ಅವರು ಕಷ್ಟಪಡ್ತಿದ್ದಾರೆ ಅಂದರೆ ಖುಷಿ ಪಡಿ. ನಿಮ್ಮನ್ನು ಬದಲಾಯಿಸೋಕೆ ಯಾರಿಗೂ ಸಾಧ್ಯವಿಲ್ಲ. ಮೊದಲು ನೀವಾಗಿರಿ, ಮೊದಲು ನೀವು ಬದಲಾಗಿ, ನಿಮಗಾಗಿ, ಕೊನೆ ಪಕ್ಷ ನಿಮ್ಮನ್ನು ನಂಬಿಕೊಂಡಿರುವಂಥ ನಿಮ್ಮ ಕುಟುಂಬಕ್ಕಾಗಿ. ಮೊನ್ನೆ ನಾನು ಒಂದು ಕಾಲ್ ಬರುತ್ತೆ ನನಗೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಹತ್ತಿರದಲ್ಲಿರುವಂಥ ಒಂದು ಬ್ಯಾಂಕ್ಗೆ ನಾನು ಹೋಗಿದ್ದೆ. 2010 ಇಸವಿಯಲ್ಲಿ ಅಂತ ಕಾಣುತ್ತೆ. ಈ ರಜಾ ಕೆಲಸಕ್ಕೆ ನಾನು ಹೋಟ್ಲ ಕೆಲಸಕ್ಕೆ ಹೋಗ್ತಿದ್ದೆ. ಆ ಟೈಮಲ್ಲಿ ನನಗೊಬ್ಬರು ಪರಿಚಯ ಆಗ್ತಾರೆ. ಬಹುಶಃ ಅವ್ರ ಜೊತೆ ನಾನು ಸಾಧಾರಣ 3 ವರ್ಷಗಳ ಕಾಲ ಬೆಂಗಳೂರಿನಲ್ಲಿರುವಂಥ ಎಲ್ಲ ಚೌಟ್ರಿ, ಸಾಧಾರಣ ಎಷ್ಟು ಚೌಟ್ರಿ ಇದೆ ಅಷ್ಟು ಚೌಟ್ರಿಗೆ ನಾನು ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ. ಅವ್ರ ಮನೆ ಕರೆ ಮಾಡಿದರು. ಅವ್ರ ಮನೆಯ ಯಕ್ಷಗಾನದ ಕಾರ್ಯಕ್ರಮಕ್ಕೆ ಧ್ವನಿ ನೀಡಬೇಕಂತ. ಆವಾಗ ಒಂದು ಮಾತು ಹೇಳಿದರು, ಆ ಟೈಮಲ್ಲಿ ನೀನು ನನ್ನ ಜೊತೆ ಕೆಲಸಕ್ಕೆ ಬರ್ತಿದ್ದೆ, ಈಗ ನಿನ್ನನ್ನು AK ಶೆಟ್ಟಿ ನಡೋರು ಅಂತ ಹೇಳೋಕೆ ನನಗೆ ಹೆಮ್ಮೆ ಆಗುತ್ತೆ ಅಂತ. ಇಂಥ ಮಾತುಗಳನ್ನು ಕೇಳಬೇಕು ಬಂಧುಗಳೇ. ನಾನು ಅವ್ರಿಗೆ ಹೇಳಿದೆ ಒಂದು ಮಾತು, ಪರವಾಗಿಲ್ಲ, ಆ 2010 ಸಾಧಾರಣ 3 ವರ್ಷಗಳ ಕಾಲ ನನಗೆ ಒಂದು ಹೊತ್ತಿನ ಊಟ ಹಾಕಿದ್ರಲ್ಲ, ನನಗೆ ಅದ್ರ ಬಗ್ಗೆ ಗೌರವವಿದೆ, ನನಗೆ ಅದ್ರ ಬಗ್ಗೆ ಖುಷಿ ಇದೆ, ನನಗದ್ರ ಬಗ್ಗೆ ಹೆಮ್ಮೆ ಇದೆ. ಇದರ ಅರ್ಥ ಇಷ್ಟೇ ಬಂಧುಗಳೇ, ನಾವು ಮಾಡೋ ಕೆಲಸದ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ಏನೂ ಇಲ್ದವ್ರನ್ನ, ಸಾಮಾನ್ಯ ದಾರಿ ಮೇಲೆ ನಡ್ಕೊಂಡು ಹೋಗೋನನ್ನು ಜನ ಇಲ್ಲಿವರೆಗೆ ತಂದುಬಿಟ್ಟಿದ್ದಾರಂದರೆ ಖುಷಿ ಪಡಬೇಕು. ಎಲ್ಲೋದ್ರೂ ಕೂಡ ಪ್ರೀತಿಯಿಂದ AK ಶೆಟ್ಟಿ ನೋಡೋರು ಅಂತ ಮಾತಾಡ್ತಾರೆ, ಬಾಯಿ ತುಂಬ ಕರಾವಳಿ ವಾಟ್ಸಪ್ ಇರೋ ಅಂತ ಹಾರೈಸ್ತಾರೆ. ಯಾಕೆ ಹೇಳಿ? ಯಾವುದೋ ಒಂದು ವಿಡಿಯೋ ಮಾಡಿ ಕ್ಲಿಕ್ ಆಗಿರ್ಬೋದು, ಆ ವಿಡಿಯೋ 4 ಜನರಿಗೆ ಸ್ಫೂರ್ತಿದಾಯಕವಾಗಿದೆಯಲ್ಲ. ನಾವು ಮಾಡೋ ಕೆಲಸ ಪೇಂಟಿಂಗ್ ಆಗಿರ್ಬೋದು, ಖುಷಿ ಪಡಿ. ನಾವು ಮಾಡುವಂಥ ಕೆಲಸ ಡ್ರೈವರ್ ಕೆಲಸ ಆಗಿರ್ಬೋದು, ಖುಷಿ ಪಡಿ. ಹೋಟೆಲ್ನಲ್ಲಿ ಕ್ಲೀನರ್ ಕೆಲಸ ಮಾಡಿರ್ಬೋದು, ಸಪ್ಲೈ ಮಾಡ್ಬೋದು, ಕೊನೆ ಪಕ್ಷ ಹೋಟೆಲ್ನಲ್ಲಿರುವಂಥ ಪ್ಲೇಟ್ಗಳನ್ನು ಕೂಡ ತೊಳೆದಿರ್ಬೋದು, ಖುಷಿ ಪಡಿ. ಏನು ಕತ್ಕೊಂಡು ತಿಂತಿಲ್ಲ ಸ್ವಾಮಿ. ನಮ್ಮ ಕುಂದಾಪುರ ಕನ್ನಡದಂಗೆ ಒಂದು ಮಾತಿತ್ತು, ನಾವು ಪ್ರಾಮಾಣಿಕರಾಗಿದ್ದರೆ ನಮಗೆ ನಾವು ಸರಿ ಇತ್ತಂದು ಗೊತ್ತಾರೆ, ಇಲ್ಲಿ ಯಾವನಿಗೂ ನಮ್ಮನ್ನು ಹೊಂದಾಡ್ಸೋಕ್ಕಾತಿಲ್ಲವೇ. ಇದರ ಅರ್ಥ ಇಷ್ಟೇ. ಖುಷಿ ಪಡಿ, ಖುಷಿಯಾಗಿರಿ. 4 ಜನ ನಿಮ್ಮ ಬಗ್ಗೆ ಮಾತಾಡ್ತಾರೆ ಅಂದರೆ ತಲೆ ಕೆಡಿಸ್ಕೋಬೇಡಿ. ನೀವಾಗಿರಿ. ನಿಮ್ಮ ವ್ಯಕ್ತಿತ್ವ ನಿಮ್ಮನ್ನು ಕಾಪಾಡುತ್ತೆ. ಖುಷಿಯಾಗುತ್ತೆ. ಪ್ರತಿ ಬಾರಿಯೂ ಈ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಧ್ವನಿ ಕೊಡುವಾಗ ನನಗೆ ಕೆಲವೊಂದು ಬೇಜಾರಾಗೋದೇನೆಂದರೆ, ಒಂದಿಷ್ಟು ರೆಕಾರ್ಡಿಂಗ್ಗಳು ಬರುತ್ತೆ, ಫ್ರೀ ಆಫ್ ರೆಕಾರ್ಡಿಂಗಲ್ಲಿ ಮಾಡಿಕೊಡಿ ಅಂತಾರೆ. ನಾನು ಕೇಳೋದಿಷ್ಟೇ ಅವರಿಗೆ, ಸ್ವಾಮಿ ನಾನು ಬಂಡವಾಳ ಹಾಕಿದ್ದೀನಿ, ನೀವು ಕೊಡುವಂಥ ರೆಕಾರ್ಡಿಂಗ್ಗೆ ನಾನು ನನ್ನ ಎಡಿಟರ್ಗೆ ಸಂಬಳ ಕೊಡಬೇಕು, ನಾನು ಹೇಗೆ ಫ್ರೀ ಮಾಡಿಕೊಡೋದು ಅಂತ. ಆವಾಗ ಹೇಳ್ತಾರೆ, ಅವ್ರ್ಯಾರೋ ಫ್ರೀ ಮಾಡಿಕೊಟ್ಟಿದ್ದಾರೆ, ಇವ್ರ್ಯಾರೋ ಫ್ರೀ ಮಾಡಿಕೊಟ್ಟಿದ್ದಾರೆ. ಅವ್ರು ಮಾಡಿಕೊಟ್ಟಿರ್ಬೋದು ಸ್ವಾಮಿ. ನಾನು ಯಾರಿಗೂ ಕೂಡ ಒಂದು ವ್ಯಕ್ತಿಗೋ ಅಥವಾ ಒಂದು ಸಂಸ್ಥೆಗೋ ಇಲ್ಲ ಇನ್ಯಾರಿಗೋ ಬಕೆಟ್ ಹಿಡಿದು ಬಂದವನಲ್ಲ. ನಾನು ಮಾಡುವಂಥ ಕೆಲಸದ ಮೇಲೆ ನನಗೆ ಶ್ರದ್ಧೆ ಇದೆ. ಆ ಕೆಲಸಕ್ಕೆ ನನಗೆ ಪೇಮೆಂಟ್ ಕೊಡಿ, ನಾನು ಅಷ್ಟೇ ಕೇಳೋದು. ಫ್ರೀ ಆಫ್ ಕಾಸ್ಟಲ್ಲಿ ಅಥವಾ ಉಚಿತವಾಗಿಯೋ ಎಷ್ಟು ಕಾರ್ಯಕ್ರಮಗಳಿಗೆ ಧ್ವನಿ ನೀಡಿದ್ದೀನಿ ಅದು ನನಗೆ ಗೊತ್ತಿದೆ. ಆಡಂಬರದ ಕಾರ್ಯಕ್ರಮಗಳಿಗೆ ನಾನು ಹಣ ತಗೊಳ್ತೀನಿ ಬಂಧುಗಳೇ. ನಿಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿಗೆ ನಾನು ಹಣ ತಗೊಳ್ತೀನಿ. ರಸ್ತೆಯಲ್ಲಿ ಯಾರಾದರೂ ಬಿದ್ದರೆ ಅವರ ನೆರವಿನ ಹಸ್ತಕ್ಕಾಗಿ ಧ್ವನಿ ನೀಡೋಕೆ ಇದುವರೆಗೆ ಒಂದೇ ಒಂದು ಕಾರ್ಯಕ್ರಮಕ್ಕೂ ನಾನು ಧ್ವನಿಗೆ ಹಣ ತಗೊಂಡನಲ್ಲ. ಮಾತಾಡೋರು 1000 ಜನ 1000 ಮಾತಾಡಲಿ, ನಿಮ್ಮ ಆಡಂಬರದ ಕಾರ್ಯಕ್ರಮಕ್ಕೆ ನಾನು ಯಾಕೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಕೊಡ್ಬೇಕು? ನನ್ನ ಮಾತುಗಳು ನಿಮ್ಗೆ ಕಾರ ಅನಿಸ್ಬೋದು, ಪರವಾಗಿಲ್ಲ. ನಿಮ್ಗೆ ಯಾರು ಸೂಕ್ತ ಅನಿಸುತ್ತೆ ಅವ್ರ ಜೊತೆನೆ ಸಂಪರ್ಕಿಸಿ. ಯಾವತ್ತೂ ಕೂಡ ಈ ಧ್ವನಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯವಿಲ್ಲ. ಜನರ ಪ್ರೀತಿ ಮುಂದೆ ಮಾತಾಡೋರು ಕಾಲ ಕೆಳಗಿರ್ತಾರೆ ಅಂತ ಹೇಳ್ತಾ, ಎಷ್ಟೋ ಜನ ನೆರವಿನ ಹಸ್ತದ ಕಾರ್ಯಕ್ರಮಕ್ಕೆ ಧ್ವನಿಯಾಗಿದ್ದೀನಿ ಉಚಿತವಾಗಿ.
ಅದ್ರ ಬಗ್ಗೆ ಹೇಳ್ಕೋಬೇಕಂತಿಲ್ಲ, ಆದರೂ ಹೇಳ್ತಾ ಇದ್ದೀನಿ. ಯಾಕಂದರೆ ಅಹಂಕಾರ ಅಂತಾರಲ್ಲ ಸ್ವಾಮಿ, ದುರಹಂಕಾರ ಅಂತಾರಲ್ಲ, ಅಂಥವ್ರಿಗೆ ನಾನು ಹೇಳೋದಿಷ್ಟೇ. ನಾನೇನು ದುರಹಂಕಾರಿ ಅಲ್ಲ ಸ್ವಾಮಿ, ಆದರೆ ಲಜ್ಜೆಗೆಟ್ಟವರ ಎದುರುಗಡೆ ಅಹಂಕಾರವನ್ನು ಯಾವತ್ತೂ ಕಡಿಮೆ ಮಾಡಿಲ್ಲ, ಕಡಿಮೆ ಮಾಡೋದಿಲ್ಲ ಅಂತ ಹೇಳ್ತಾ, ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕೋ ನಿಮ್ಮ ಜೊತೆ ಮಾತಾಡಬೇಕನ್ನಿಸ್ತು, ಖುಷಿಯಾಗುತ್ತೆ. ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ಸ್ಫೂರ್ತಿದಾಯಕ ಮಾತುಗಳಿಂದ ನಿಮ್ಮನ್ನು ನಾನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಇನ್ನಷ್ಟು ರೀಲ್ಸ್ ವಿಡಿಯೋಗಳಿಗಾಗಿ ನನ್ನ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ರಿಗೂ ಕೂಡ ಖುಷಿಯನ್ನೇ ಕೊಡಲಿ, ಭಗವಂತ ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಹಾರೈಸಲಿ ಅಂತ ಹೇಳ್ತಾ, ನೀವು ಕೂಡ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಿ ಅಂತ ಹೇಳ್ತಾ, ನನ್ನನ್ನು ಇಷ್ಟಪಟ್ಟಿದ್ದಕ್ಕೆ, ನನ್ನ ಧ್ವನಿಯನ್ನು ಮೆಚ್ಕೊಂಡಿದ್ದಕ್ಕೆ, ನನ್ನ ಮಾತುಗಳಲ್ಲಿ ಏನೋ ಒಂದು ಜೀವನದ ಹಾದಿಯನ್ನು ರೂಪಿಸ್ಕೊಂಡಿದ್ದಕ್ಕೆ ನಿಮ್ಮ ಕರಾವಳಿ ವಾಟ್ಸಪ್ ಇರೋ AK ಶೆಟ್ಟಿನಾಡೋರ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ.